ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬ್ರೈಡಲ್ ಡಿಸೈನ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಹಾಗೆ ಸಿಂಪಲಾಗಿ ಕಾಣಿಸುತ್ತೆ. ಈ ರೀತಿ ಬೀಡ್ಸನ್ನು ನಾನು ಚೂಸ್ ಮಾಡಿದ್ದೀನಿ. ಸೊ ಇದು ಒಂದೇ ಥರ ಬೀಡ್ಸನ್ನು ಇವತ್ತು ಬಳಸ್ತಾ ಇರೋದು. ಡಿಸೈನ್ ಮಾಡೋದಕ್ಕೆ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಜೊತೆಗೆ 6 ಎಳೆ ಸಿಲ್ಕ್ ಥ್ರೆಡ್ಡು ಹಾಗೆ ಒಂದು ಸ್ಯಾಂಪಲ್ ಲೇಸ್ ಮೇಲೆ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟು ಲೇಸ್ ರೈಟ್ ಸೈಡಿಂದ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಒಂದು ಲಾಕನ್ನು ಮಾಡಬೇಕು. ಸೊ ಈ ರೀತಿ ಲಾಕ್ ಆದಮೇಲೆ ಚೈನ್ಸ್ ವರ್ಕ್ ಮಾಡೋಣ. 4 ಚೈನ್ಸನ್ನು ಹಾಕ್ಕೊಳ್ಬೇಕು. ಅಂದರೆ 4 ಚೈನ್ ಹಾಕಿ ಸ್ಟ್ರೈಟಾಗಿ ಹೀಗೆ ಪ್ಲೇಸ್ ಮಾಡಿ ಅದು ಎಲ್ಲಿ ರೀಚ್ ಆಗ್ತಾ ಇದೆಯೋ ಆ ಪಾಯಿಂಟ್ಗೆ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡಬೇಕು. ಮತ್ತು ಇವಾಗ ಇನ್ನೂ ಒಂದು ಸಲ 4 ಚೈನ್ಸನ್ನು ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಒಂದು ಸಿಂಗಲ್ ಕ್ರೋಶೆಟಿಂದ ಫಿಕ್ಸ್ ಮಾಡ್ಕೊಳ್ಳೋಣ. ಆ್ಯಂಡ್ ನಾನೇನು ಆವಾಗಲೇ ನಿಮಗೆ ಬೀಡ್ಸ್ ತೋರಿಸ್ದೆ ಅಲ್ವಾ, ಸೊ ಆ ಬೀಡ್ಸನ್ನು ನಾನು ಬೇಸ್ ಲೈನಲ್ಲೇ ಹಾಕ್ತಾಯಿದ್ದೀನಿ. ಸೊ ಬೇಸ್ ಲೈನಲ್ಲೇ ಬೀಡ್ಸ್ ಬರುತ್ತೆ. ಆಮೇಲೆ ಆರ್ಚ್ ವರ್ಕ್ ಮಾಡಬೇಕಾದ್ರೆ ಎಲ್ಲೂ ಸಹ ಬೀಡ್ಸನ್ನು ಆ್ಯಡ್ ಮಾಡ್ತಾಯಿಲ್ಲ. ಸೊ ವಿತೌಟ್ ಬೀಡ್ಸ್ ಆದ್ರೂ ಡಿಸೈನು ತುಂಬಾ ಗ್ರ್ಯಾಂಡಾಗಿ ಬ್ರೈಡಲ್ ಲುಕ್ ಕೊಡುತ್ತೆ. ಒಂದು ಬೀಡನ್ನು ತೊಗೊಂಡು ಅದನ್ನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಸಿಂಗಲ್ ಕ್ರೋಶೆಯಿಂದ ಅದನ್ನು ಫಿಕ್ಸ್ ಮಾಡ್ಕೊಳ್ಳೋಣ. ಸೊ ಫಿಕ್ಸ್ ಆದಮೇಲೆ ಮತ್ತೆ ನಾವು 4 ಚೈನ್ಸ್ ಹಾಕೋದನ್ನು ಕಂಟಿನ್ಯೂ ಮಾಡಬೇಕು. ಅಗೇನ್ 4 ಚೈನ್ಸ್ 1 ಸಿಂಗಲ್ ಕ್ರೋಶೆಟ್. ಬೇಸ್ ಲೈನಲ್ಲಿ ನಾವು ವರ್ಕ್ ಮಾಡಬೇಕಾದ್ರೆ ಎಕ್ಸಾಕ್ಟ್ ಪಾಯಿಂಟಲ್ಲಿ ಲಾಕ್ ಮಾಡ್ಕೊಬೇಕು ಫ್ರೆಂಡ್ಸ್ ಬಟ್ಟೆಗೆ. ಇಲ್ಲಾಂದರೆ ಡಿಸೈನ್ ಫುಲ್ಲಿ ಕಂಪ್ಲೀಟ್ ಆದಮೇಲೆ ಸಾರಿ ಪಲ್ಲು ಅಲ್ಲಿ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮತ್ತು ಇನ್ನೂ ಒಂದು ಸಲ 4 ಚೈನ್ಸ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಸಲ 4 ಚೈನ್ ಹಾಕಿ ಲಾಕ್ ಮಾಡ್ಕೊತೀನಿ. ಟೋಟಲಾಗಿ ಬೀಡ್ ಆದಮೇಲೆ 3 ಸಲ 4 ಚೈನ್ಸನ್ನು ವರ್ಕ್ ಮಾಡಿದ್ದೀನಿ. ಆ್ಯಂಡ್ ಈಗ ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಬೀಡ್ ಆ್ಯಡ್ ಆದಮೇಲೆ ಅದನ್ನು ಲಾಕ್ ಮಾಡ್ಕೊಬೇಕು. ಸೊ ಲಾಕ್ ಮಾಡಿನೇ ಮತ್ತೆ ಬಟ್ಟೆಗೆ ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡಬೇಕು. ಸೊ ಈ ರೀತಿಯಾಗಿ ನಾವು ಬೇಸ್ ಲೈನನ್ನು ವರ್ಕ್ ಮಾಡೋದು ಫ್ರೆಂಡ್ಸ್. ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ 2 ಟೈಮ್ಸ್ 4 ಚೈನ್ ವರ್ಕ್ ಮಾಡಬೇಕು. ಮತ್ತು ಮಧ್ಯ ಇನ್ನೆಲ್ಲ ಕಡೆ 3 ಟೈಮ್ಸ್ 4 ಚೈನನ್ನು ವರ್ಕ್ ಮಾಡಿ ಒಂದೊಂದು ಬೀಡನ್ನು ಆ್ಯಡ್ ಮಾಡ್ಕೊಬೇಕು. ನಾನು ಹೀಗೆ ಕಂಪ್ಲೀಟ್ ಮಾಡ್ತೀನಿ. ಸೊ ಬೇಸ್ ಲೈನ್ ಫಿನಿಶ್ ಆಗಿದೆ ಆ್ಯಂಡ್ ಈ ರೀತಿ ಬಂದಿದೆ. ಇಲ್ಲಿ ದಾರನ ಟ್ರಿಮ್ ಮಾಡ್ತಾಯಿಲ್ಲ, ಹಾಗೆ ಡಿಸೈನ್ನ ಟರ್ನ್ ಮಾಡ್ತೀನಿ. ಟರ್ನ್ ಮಾಡಿ ಸ್ಟಾರ್ಟಿಂಗ್ 2 ಸಲ ಏನು 4 ಚೈನ್ ವರ್ಕ್ ಮಾಡಿದ್ದೀವಿ ಅದರ ಮೇಲೆ ಮತ್ತೆ ನಾವು 4 ಚೈನ್ಸ್ ಹಾಕಿ ಲಾಕ್ ಮೇಲೆ ಒಂದು ಲಾಕನ್ನು ಮಾಡ್ಕೊಬೇಕು. ಸೊ ಈ ರೀತಿ 2 ಸಲ ವರ್ಕ್ ಮಾಡಿದ್ಮೇಲೆ ಈಗ ಬೀಡ್ ಸುತ್ತ ನಾವು ಚೈನ್ಸನ್ನು ಹಾಕ್ಕೊಳ್ಳೋಣ. ಟೋಟಲಾಗಿ ಇಲ್ಲಿ 5 ಚೈನ್ಸ್ ಹಾಕ್ತಾಯಿದ್ದೀನಿ. ಸೊ 5 ಚೈನ್ಸ್ ವರ್ಕ್ ಮಾಡಿ ಅದನ್ನು ಲಾಕ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನಂಬರ್ ಆಫ್ ಚೈನ್ಸು ಕಂಪ್ಲೀಟ್ಲಿ ನೀವು ಹಾಕಿರೋ ಬೀಡ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು 5 ಚೈನ್ಸ್ ವರ್ಕ್ ಮಾಡಿ ಬೀಡ್ ಆದಮೇಲೆ ಇರೋ ಲಾಕ್ಗೆ ಒಂದು ಲಾಕನ್ನು ಮಾಡ್ತೀನಿ. ಲಾಕ್ ಆದಮೇಲೆ ಮತ್ತೆ 4 ಚೈನ್ಸ್ ಇರೋ ಕಡೆ 4 ಚೈನ್ಸನ್ನು ವರ್ಕ್ ಮಾಡಬೇಕು. ಹಾಗೆ ಬೀಡ್ ಸುತ್ತ 5 ಚೈನ್ಸನ್ನು ಹಾಕ್ಕೊಂಡು ಇದೇ ರೀತಿ ನಾನು ಈ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ಕೊತೀನಿ. ಒಂದು ವೇಳೆ ನೀವು ದೊಡ್ಡ ಸೈಜ್ ಇರೋ ಬೀಡನ್ನು ಚೂಸ್ ಮಾಡಿಕೊಂಡ್ರೆ ಆ ಬೀಡ್ಗೆ ಮ್ಯಾಚ್ ಆಗೋ ಹಾಗೆ ನಂಬರ್ ಆಫ್ ಚೈನ್ಸನ್ನು ಹಾಕ್ಕೊಬೇಕು. ಅದೇ ರೀತಿ ಸ್ಮಾಲರ್ ಸೈಜ್ ಬೀಡ್ ಹಾಕಿದ್ರೆ ನಂಬರ್ ಆಫ್ ಚೈನ್ಸನ್ನು ಡಿಕ್ರೀಸ್ ಕೂಡ ಮಾಡ್ಕೊಬೇಕಾಗುತ್ತೆ. ಇದೇ ರೀತಿ ಈ ಸ್ಟೆಪ್ಪನ್ನು ನಾನು ಕಂಪ್ಲೀಟ್ ಮಾಡ್ಕೊತೀನಿ. ಸೊ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಅಗೇನ್ ಡಿಸೈನ್ನ ಟರ್ನ್ ಮಾಡ್ಕೊಂಡಿದ್ದೀನಿ. ಟರ್ನ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಆ್ಯಸ್ ಇಟ್ ಇಸ್ 4 ಚೈನ್ಸ್ ಹಾಕಿ ಲಾಕ್ ಮೇಲೆ ಒಂದು ಲಾಕನ್ನು ಮಾಡ್ತೀನಿ. ಸೊ ಈ ರೀತಿ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ 4 ಚೈನ್ ಬ್ಲಾಕ್ ಏನಿದೆ ಆ ಬ್ಲಾಕ್ಗೆ 1 ಸಿಂಗಲ್ ಕ್ರೋಶೆಟ್ನ ಮಾಡಬೇಕು. ಸೊ 1 ಸಿಂಗಲ್ ಕ್ರೋಶೆಟ್ ಆಗಿದ ನಂತರ ಟ್ರಿಬಲ್ ಕ್ರೋಶೆಟ್ನ ವರ್ಕ್ ಮಾಡೋದಕ್ಕೆ ನೀಡಲ್ ಮೇಲೆ ಹೀಗೆ 2 ಸಲ ದಾರ ತಗೊಂಡು ಬೀಡ್ ಮೇಲೆ ಏನು 5 ಚೈನ್ಸ್ ವರ್ಕ್ ಮಾಡಿದ್ದೀವಿ ಆ 5 ಚೈನ್ಗೆ ನಾವು ಟ್ರಿಬಲ್ ಕ್ರೋಶೆಟ್ನ ಮಾಡಬೇಕು. ಸೊ ಫಸ್ಟ್ 2 ಲೂಪಿಂದ ಒಂದು, ನೆಕ್ಸ್ಟ್ 2 ಲೂಪಿಂದ ಮತ್ತು ಲಾಸ್ಟ್ 2 ಲೂಪಿಂದ ಒಂದು. ಮತ್ತು ಈಗ ಸೆಕೆಂಡ್ ಟ್ರಿಬಲ್ ಕ್ರೋಶೆಟ್ನ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ 2 ಟ್ರಿಬಲ್ ಕ್ರೋಶೆಟ್ ಆದಮೇಲೆ ಈಗ ಪೀಕೋ ಮಾಡ್ಕೊಳೋದಕ್ಕೆ 3 ಚೈನ್ಸ್ ಹಾಕಿ ಈ 2 ಟ್ರಿಬಲ್ ಕ್ರೋಶೆಟ್ನ ಸೇರಿಸಿ 3 ಚೈನನ್ನು ಲಾಕ್ ಮಾಡ್ತೀನಿ. ಗೊತ್ತಾಯಿತು ಅಂದ್ಕೊತೀನಿ ಫ್ರೆಂಡ್ಸ್. 2 ಟ್ರಿಬಲ್ ಕ್ರೋಶೆಟ್ನು ಸೇರಿಸ್ಕೊಂಡು ನಾನು ಪೀಕೋನ ವರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ಟ್ರಿಬಲ್ ಕ್ರೋಶೆಟ್ನ ಮಾಡೋಣ. ಅಗೇನ್ ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ಟ್ರಿಬಲ್ ಕ್ರೋಶೆಟ್ನ ಮಾಡಬೇಕು. ಇನ್ನೂ ಒಂದು ಟ್ರಿಬಲ್ ಕ್ರೋಶೆಟ್ನ ವರ್ಕ್ ಮಾಡೋಣ. ಸೊ ಈ ರೀತಿ 2 ಟ್ರಿಬಲ್ ಕ್ರೋಶೆಟ್ ಆದಮೇಲೆ ಪೀಕೋ ಮಾಡ್ಕೊಬೇಕು. ಸೊ ಪೀಕೋ ಮಾಡ್ಕೊಳೋದಕ್ಕೆ 3 ಚೈನ್ಸ್ ಹಾಕಿ ಈ 2
ತ್ರಿಬಲ್ ಕ್ರೋಶೆಟ್ನ ಸೇರಿಸಿ ಪಿಕೋನ ಮಾಡ್ಕೊಬೇಕು. ಅಂದರೆ ಆ 2 ತ್ರಿಬಲ್ ಕ್ರೋಶೆಟ್ನ ಸೇರಿಸ್ಕೊಂಡು ನಾವು 3 ಚೈನನ್ನು ಲಾಕ್ ಮಾಡಬೇಕು. ಈ ರೀತಿ ಪ್ರತಿ ಸಲ 2 ತ್ರಿಬಲ್ ಕ್ರೋಶೆಟ್ನ ವರ್ಕ್ ಮಾಡಿ ಆ 2 ತ್ರಿಬಲ್ ಕ್ರೋಶೆಟ್ನ ಸೇರಿಸಿ 3 ಚೈನ್ ಹಾಕಿ ಲಾಕ್ ಮಾಡ್ಕೊಬೇಕು. ಸೊ ಇದು ಸ್ವಲ್ಪ ಕ್ವೈಟ್ ಡಿಫ್ರೆಂಟ್ ಆಗಿದೆ ಆರ್ಚು. 2 ತ್ರಿಬಲ್ ಕ್ರೋಶೆಟ್ನ ಸೇರಿಸಿ ನಾವು ಪಿಕೋ ಮಾಡ್ಕೊಳೋದ್ರಿಂದ ಸ್ವಲ್ಪ ಆರ್ಚು ಡಿಫ್ರೆಂಟಾಗಿ ಬರುತ್ತೆ. ಇಲ್ಲಿ ನೀವು ತ್ರಿಬಲ್ ಕ್ರೋಶೆಟ್ ಬದಲು ಈವನ್ ಡಬಲ್ ಕ್ರೋಶೆಟ್ ಕೂಡ ಹಾಕ್ಬೋದು. ಆರ್ಚು ಸ್ವಲ್ಪ ಚಿಕ್ಕದಾಗಿ ಬೇಕು ಅಂದರೆ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳಿ. ಆರಲ್ಸ್ ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ನಾನು ಯಾವ ರೀತಿ ತ್ರಿಬಲ್ ಕ್ರೋಶೆಟ್ ವರ್ಕ್ ಮಾಡ್ತಾಯಿದ್ದೀನಿ ಅದೇ ರೀತಿ ನೀವು ಕೂಡ ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಬೋದು. ಹಾಗೆ ನಾನು ಈ ಆರ್ಚನ್ನು ವರ್ಕ್ ಮಾಡೋದಕ್ಕೆ ಈ ಸ್ಟೆಪ್ಪಲ್ಲಿ ಯಾವುದೇ ರೀತಿ ಬೀಡ್ಸನ್ನು ಆ್ಯಡ್ ಮಾಡಿಲ್ಲ. ಬಟ್ ನೀವಿಲ್ಲಿ ಬೀಡ್ಸ್ ಆ್ಯಡ್ ಮಾಡ್ಕೊಳೋದಕ್ಕೆ ಆಪ್ಷನ್ ಕೂಡ ಇದೆ. ನಿಮಗೆ ಇಷ್ಟ ಇದ್ದರೆ ಬೀಡ್ಸನ್ನು ಆ್ಯಡ್ ಮಾಡ್ಬೋದು. ಹೇಗೆ ಅಂದರೆ 6 ದಾರಕ್ಕೆ ಮುಂಚೆನೇ ನೀವು ಬೀಡ್ಸನ್ನು ಹಾಕ್ಕೊಂಡಿದ್ರೆ ಒಂದೊಂದು ಬೀಡನ್ನು ಸ್ಲೈಡ್ ಮಾಡಿಕೊಂಡು ನೀವು ತ್ರಿಬಲ್ ಕ್ರೋಶೆಟ್ನ ವರ್ಕ್ ಮಾಡ್ಬೋದು. ಸೊ ಆ ರೀತಿ ಕೂಡ ನೀವು ಮಾಡ್ಕೊಳ್ಳಿ. ಇನ್ನೂ ಗ್ರ್ಯಾಂಡಾಗಿ ಬೇಕು ಅಂದರೆ ಈ ಥರ ಬೀಡ್ಸ್ ಹಾಕ್ಕೊಂಡು ವರ್ಕ್ ಮಾಡ್ಬೋದು. ನೆಕ್ಸ್ಟ್ ಇವಾಗ ಇನ್ನೊಂದು ಸಲ ನಾನು ತ್ರಿಬಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ. ಒಂದಾದಮೇಲೆ ಇನ್ನೂ ಒಂದು ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಸೊ ಈ ಥರ 2 ತ್ರಿಬಲ್ ಕ್ರೋಶೆಟ್ ವರ್ಕ್ ಮಾಡಿದ ಆದಮೇಲೆ ಪಿಕೋ ಮಾಡ್ಕೊಬೇಕು. 3 ಚೈನ್ಸ್ ಹಾಕಿ ಈ 2 ತ್ರಿಬಲ್ ಕ್ರೋಶೆಟ್ನ ಸೇರಿಸಿ ನಾವು ಲಾಕನ್ನು ಮಾಡ್ಕೊಬೇಕು. ಸೊ ಈ ಥರ ಟೋಟಲ್ ಆಗಿ ನಾವು 12 ತ್ರಿಬಲ್ ಕ್ರೋಶೆಟ್ಸ್ನ ವರ್ಕ್ ಮಾಡ್ಕೊಬೇಕು. ಸೊ 12 ತ್ರಿಬಲ್ ಕ್ರೋಶೆಟ್ಸ್ ವರ್ಕ್ ಮಾಡಿದಾಗ ಏನಾಗುತ್ತೆ, 6 ಪಿಕೋಸ್ ಬರುತ್ತೆ. ಯಾಕೆ ಅಂದರೆ ನಾವು 2 ತ್ರಿಬಲ್ ಕ್ರೋಶೆಟ್ನ ಸೇರಿಸಿ ಲಾಕ್ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ. ಆ್ಯಂಡ್ ನೀವು ನಂಬರ್ ಆಫ್ ತ್ರಿಬಲ್ ಕ್ರೋಶೆಟ್ನ ಇನ್ಕ್ರೀಸ್ ಕೂಡ ಮಾಡ್ಕೊಬೋದು. ಬೇಸ್ ಲೈನಲ್ಲಿ ಎಷ್ಟು ಚೈನ್ಸ್ ಹಾಕಿರ್ತೀರ ಆ ಚೈನ್ಸ್ ಮೇಲೆ ನೀವು ನಂಬರ್ ಆಫ್ ತ್ರಿಬಲ್ ಕ್ರೋಶೆಟ್ನ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಕೂಡ ಮಾಡ್ಬೋದು. ಸೊ ಈ ರೀತಿ ಬರುತ್ತೆ ಈ ಸ್ಟೆಪ್ಪು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆರ್ಚು. ಇವಾಗ ಇದನ್ನು ನೆಕ್ಸ್ಟ್ 4 ಚೈನ್ ಬ್ಲಾಕ್ಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಫಿಕ್ಸ್ ಮಾಡಬೇಕು. ಅಲ್ಲಿಂದ ಲಾಕ್ ಮೇಲೆ ಒಂದು ಲಾಕನ್ನು ಮಾಡಬೇಕು. ಸೊ ಈ ರೀತಿ ಲಾಕ್ ಆದಮೇಲೆ ಮತ್ತೆ 4 ಚೈನ್ ಇರೋ ಕಡೆ 4 ಚೈನ್ಸ್ ವರ್ಕ್ ಮಾಡಿ ಲಾಕ್ ಮೇಲೆ ಒಂದು ಲಾಕನ್ನು ಮಾಡಬೇಕು. ನೆಕ್ಸ್ಟ್ ಇವಾಗ ಬೀಡ್ಗೆ ಮುಂಚೆ ಏನು 4 ಚೈನ್ ಬ್ಲಾಕ್ ಇದೆ ಆ ಬ್ಲಾಕಿಗೆ ಒಂದು ಸಿಂಗಲ್ ಕ್ರೋಶೆಟ್ನ ವರ್ಕ್ ಮಾಡಿಕೊಂಡು ಅಲ್ಲಿಂದನೇ ಡೈರೆಕ್ಟಾಗಿ ಬೀಡ್ ಮೇಲೆ ಏನು 5 ಚೈನ್ಸ್ ವರ್ಕ್ ಮಾಡಿದ್ದೀವಿ ಆ 5 ಚೈನ್ಸ್ಗೆ ತ್ರಿಬಲ್ ಕ್ರೋಶೆಟ್ನ ಮಾಡಬೇಕು. ಸ್ಟಾರ್ಟಿಂಗ್ 2 ತ್ರಿಬಲ್ ಕ್ರೋಶೆಟ್ನ ವರ್ಕ್ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ. ಸೊ ಇವಾಗ 2 ತ್ರಿಬಲ್ ಕ್ರೋಶೆಟ್ ಆದಮೇಲೆ ಪಿಕೋ ವರ್ಕ್ ಮಾಡ್ಕೊಳೋದಕ್ಕೆ 3 ಚೈನ್ಸ್ ಹಾಕ್ಕೊಂಡು ಈ 2 ತ್ರಿಬಲ್ ಕ್ರೋಶೆಟ್ನ ಸೇರಿಸಿ ನಾವು ಪಿಕೋ ಮಾಡ್ಕೊಬೇಕು. ಇದೇ ರೀತಿ ಇನ್ನು 5 ಟೈಮ್ಸ್ ಈ ರೀತಿ ವರ್ಕ್ ಮಾಡೋಣ. ಆವಾಗ ಟೋಟಲಾಗಿ 12 ತ್ರಿಬಲ್ ಕ್ರೋಶೆಟ್ಸ್ ಬರುತ್ತೆ. ನಾನು ಹೀಗೆ ಈ ಸ್ಟೆಪ್ಪನ್ನು ಫುಲ್ಲಾಗಿ ಕಂಪ್ಲೀಟ್ ಮಾಡ್ತೀನಿ. ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ನೋಡಿ ಕಂಪ್ಲೀಟ್ ಆಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಬೇಕಾದರೆ ಡಿಸೈನ್ನ ಈ ಪಾಯಿಂಟ್ಗೆ ಎಂಡ್ ಮಾಡ್ಬೋದು. ಜಸ್ಟ್ ಈ ಆರ್ಚ್ ಫಿನಿಶ್ ಆದಮೇಲೆ 4 ಚೈನ್ ಗ್ಯಾಪಲ್ಲಿ ಕುಚ್ಚು ಕಟ್ಕೊಂಡ್ರೆ ಇದು ಕೂಡ ಒಂದು ರೀತಿಯಾಗಿ ಡಿಸೈನ್ ಆಗುತ್ತೆ. ಬಟ್ ನಾನು ಇನ್ನೂ ಒಂದು ಸ್ಟೆಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ಥ್ರೆಡ್ ಕಲರ್ನ ಚೇಂಜ್ ಮಾಡಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಫಸ್ಟ್ 4 ಚೈನ್ ಬ್ಲಾಕ್ ಏನಿದೆ ಆ ಬ್ಲಾಕಿಗೆ 3 ಸಿಂಗಲ್ ಕ್ರೋಶೆಟ್ಸ್ನ ವರ್ಕ್ ಮಾಡ್ತೀನಿ. ನೋಡಿ ಈ ರೀತಿಯಾಗಿ ನಾನು ಸಿಂಗಲ್ ಕ್ರೋಶೆಟ್ಸ್ನ ವರ್ಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಸ್ಟೆಪ್ ಕೂಡ ಡಿಸೈನಿನ ರೈಟ್ ಸೈಡಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. 3 ಸಿಂಗಲ್ ಕ್ರೋಶೆಟ್ಸ್ ಆದಮೇಲೆ ಫಸ್ಟ್ ತ್ರಿಬಲ್ ಕ್ರೋಶೆಟ್ಗೆ ಮುಂಚೆ ಒಂದು ಗ್ಯಾಪ್ ಕಾಣಿಸುತ್ತೆ. ನೋಡಿ ಇಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆ ಅಂದ್ಕೊತೀನಿ. ನೋಡಿ ಈ ಗ್ಯಾಪಲ್ಲಿ ನಾನು ಒಂದು ಸಿಂಗಲ್ ಕ್ರೋಶೆಟ್ನ ವರ್ಕ್ ಮಾಡ್ತೀನಿ. ಸೊ ಈ ರೀತಿ ಒಂದು ಸಿಂಗಲ್ ಕ್ರೋಶೆಟ್ ಆದಮೇಲೆ 2 ಚೈನ್ಸ್ ಹಾಕ್ಕೊಂಡು ಕಂಬನ ಮಾಡ್ಕೊಬೇಕು. ಸೊ ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು 2 ತ್ರಿಬಲ್ ಕ್ರೋಶೆಟ್ ಆದಮೇಲೆ ಒಂದು ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ, ನಾವೇನಲ್ಲಿ ಪಿಕೋ ಮಾಡ್ಕೊಂಡಿದ್ದೀವಿ. ಪಿಕೋ ಆದಮೇಲೆ ಒಂದು ಗ್ಯಾಪ್ ಇದೆ, ಆ ಗ್ಯಾಪಲ್ಲಿ ನಾವು ಕಂಬನ ವರ್ಕ್ ಮಾಡಬೇಕು. ಸೊ ಈ ರೀತಿ ಕಂಬ ಆದಮೇಲೆ ಮತ್ತೆ ಪಿಕೋ ಮಾಡ್ಕೊಳ್ಳೋಣ. ಪಿಕೋ ಮಾಡ್ಕೊಳೋದಕ್ಕೆ ಮತ್ತೆ ಆ್ಯಸ್ ಇಟ್ ಇಸ್ 3 ಚೈನ್ಸ್ ಹಾಕ್ಕೊಂಡು ಆ ಕಂಬಕ್ಕೆ ಲಾಕ್ ಮಾಡ್ಕೊಬೇಕು. ಸೊ ಲಾಕ್ ಆದಮೇಲೆ ಕಂಬದಲ್ಲಿ ಇನ್ನೂ ಗ್ಯಾಪ್ಸ್ ಇದೆ. ಸೊ ಆ ಗ್ಯಾಪ್ಸನ್ನು ನಾವು ಸಿಂಗಲ್ ಕ್ರೋಶೆಟಿಂದ ಕವರ್ ಮಾಡ್ಕೊಳ್ಳೋಣ. 2 ಅಥವಾ 3 ಸಿಂಗಲ್ ಕ್ರೋಶೆಟ್ನ ವರ್ಕ್ ಮಾಡಿಕೊಂಡ್ರೆ ಆ ಕಂಬ ಕವರ್ ಆಗುತ್ತೆ. ನೋಡಿ ಈ ರೀತಿ ವಿ ಶೇಪಲ್ಲಿ ಡಿಸೈನ್ ಫಾರ್ಮ್ ಆಗುತ್ತೆ.
ಇವಾಗ ಮತ್ತೆ ನಾವು ಎಲ್ಲಿ ಕಂಬ ಮಾಡ್ಕೊಂಡಿದ್ವೋ ಅದೇ ಪಾಯಿಂಟಲ್ಲಿ ಹೋಗಿ ಒಂದು ಲಾಕನ್ನು ಮಾಡ್ಕೊಬೇಕು. ಸೊ ಗೊತ್ತಾಯಿತು ಅಂದ್ಕೊತೀನಿ ಫ್ರೆಂಡ್ಸ್. ಇವಾಗ ಲಾಕ್ ಆದಮೇಲೆ ಅಗೇನ್ 2 ಚೈನ್ಸ್ ವರ್ಕ್ ಮಾಡಿ ಮತ್ತೆ ಕಂಬ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಪಿಕೋ ಆದಮೇಲೆ ಒಂದು ಗ್ಯಾಪ್ ಕಾಣಿಸ್ತಾ ಇದೆ ಅಂದ್ಕೊತೀನಿ ನೋಡಿ, ಈ ಗ್ಯಾಪಲ್ಲಿ ನಾವು ಹೋಗಿ ಕಂಬನ ಮಾಡ್ಕೊಬೇಕು. ಸೊ ಕಂಬ ಆದಮೇಲೆ ಮತ್ತೆ ಪಿಕೋ ವರ್ಕ್ ಮಾಡ್ಕೊಳ್ಳೋಣ. ಇಲ್ಲೂ ಕೂಡ ಪಿಕೋ ಆಪ್ಷನಲ್ಲು, ನಿಮಗೆ ಬೇಕಾದರೆ ಪಿಕೋ ವರ್ಕ್ ಮಾಡಿ, ಇಲ್ಲಾಂದರೆ ಹಾಗೆ ಕೂಡ ಸಿಂಗಲ್ ಕ್ರೋಶೆಟ್ನ ಕಂಟಿನ್ಯೂ ಮಾಡ್ಬೋದು. ಸೊ ಇವಾಗ ಪಿಕೋ ಆದಮೇಲೆ ಆ ಕಂಬನ ನಾನು ಸಿಂಗಲ್ ಕ್ರೋಶೆಟ್ಸಿಂದ ಕವರ್ ಮಾಡ್ಕೊತೀನಿ. ಫಸ್ಟ್ ಕಂಬಗೆ ಎಷ್ಟು ಸಿಂಗಲ್ ಕ್ರೋಶೆಟ್ಸ್ನ ವರ್ಕ್ ಮಾಡಿರ್ತೀರ ಅಷ್ಟೇ ನಂಬರ್ ಆಫ್ ಸಿಂಗಲ್ ಕ್ರೋಶೆಟ್ಸ್ ಎಲ್ಲ ಕಂಬದ ಮೇಲೇನೂ ಮಾಡ್ಕೊಬೇಕು. ಸಿಂಗಲ್ ಕ್ರೋಶೆಟ್ಸ್ ಆದಮೇಲೆ ಯಾವ ಪಾಯಿಂಟಲ್ಲಿ ಕಂಬ ವರ್ಕ್ ಮಾಡಿರ್ತೀರಲ್ವ ಅದೇ ಪಾಯಿಂಟಲ್ಲಿ ಹೋಗಿ ಒಂದು ಲಾಕನ್ನು ಮಾಡ್ಕೊಬೇಕು. ಈ ರೀತಿ ವಿ ಶೇಪಲ್ಲಿ ಡಿಸೈನು ಫಾರ್ಮ್ ಆಗುತ್ತೆ. ಸಮ್ವಾಟ್ ಲೈಕ್ ಕಂಪ್ಲೀಟ್ ಆದಮೇಲೆ ಸ್ಟಾರ್ ಶೇಪಲ್ಲಿ ಬರುತ್ತೆ. ಸೊ ಮತ್ತೆ 2 ಚೈನ್ಸ್ ಹಾಕಿ ನೆಕ್ಸ್ಟ್ ಪಿಕೋ ಆದಮೇಲೆ ಒಂದು ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ಹೋಗಿ ಕಂಬ ವರ್ಕ್ ಮಾಡಬೇಕು. ಕಂಬ ಆದಮೇಲೆ ಪಿಕೋ ಮಾಡ್ಕೊಳ್ಳೋಣ. ಇಲ್ಲಿ ನಿಮಗೆ ಪಿಕೋ ಬದಲು ಇನ್ನೂ ಒಂದು ಆಪ್ಷನ್ನ ಆ್ಯಡ್ ಮಾಡ್ಬೋದು. ಪಿಕೋನ ಒಂದು ಬೀಡಿಂದ ರೀಪ್ಲೇಸ್ ಮಾಡಿಕೊಂಡು ಮತ್ತೆ ಸಿಂಗಲ್ ಕ್ರೋಶೆಟ್ಸ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಬಟ್ ನಾನಿಲ್ಲಿ ಯಾವುದೇ ರೀತಿ ಬೀಡ್ಸನ್ನು ಆ್ಯಡ್ ಮಾಡ್ತಾಯಿಲ್ಲ. ಪಿಕೋ ಆದಮೇಲೆ ಮತ್ತೆ 3 ಸಿಂಗಲ್ ಕ್ರೋಶೆಟ್ಸ್ನ ಮಾಡ್ಕೊಬೇಕು. ಸೊ 3 ಸಿಂಗಲ್ ಕ್ರೋಶೆಟ್ಸ್ ಆದಮೇಲೆ ನಾವು ಎಲ್ಲಿ ಕಂಬ ವರ್ಕ್ ಮಾಡಿರ್ತೀವಿ ಅದೇ ಜಾಗದಲ್ಲಿ ಹೋಗಿ ಒಂದು ಲಾಕನ್ನು ಮಾಡಬೇಕು. ಈ ಪಾಯಿಂಟನ್ನು ಮಾತ್ರ ಮರಿಬೇಡಿ. ಸೊ ಡಿಸೈನು ನೀಟಾಗಿ ಫಿನಿಶಿಂಗ್ ಬರಬೇಕು ಅಂದರೆ ನಾನು ಯಾವ ರೀತಿ ತೋರಿಸಿದ್ದೀನಿ ಅದೇ ಥರನೇ ಕಂಟಿನ್ಯೂ ಮಾಡ್ಕೊತಾ ಹೋಗಿ. ಮತ್ತು 2 ಚೈನ್ಸ್, ನೆಕ್ಸ್ಟ್ ಪಿಕೋ ಆದಮೇಲೆ ಒಂದು ಗ್ಯಾಪಲ್ಲಿ ಕಂಬನ ಮಾಡಬೇಕು. ಸೊ ಕಂಬ ವರ್ಕ್ ಮಾಡಿ ಪಿಕೋ ಮಾಡ್ಕೊಳ್ಳೋಣ. ಪಿಕೋ ಮಾಡಿಕೊಂಡು ಆ ಕಂಬಕ್ಕೆ ಸಿಂಗಲ್ ಕ್ರೋಶೆಟ್ಸಿಂದ ಕವರ್ ಮಾಡ್ತಾ ಬರೋಣ. ಸೊ ನೋಡ್ತಾ ಇದ್ದೀರಲ್ವಾ ಫ್ರೆಂಡ್ಸ್, ಈ ಆರ್ಚು ತುಂಬಾ ಡಿಫ್ರೆಂಟ್ ಆಗಿದೆ. ಯೂಶ್ವಲಾಗಿ ನಾವು ಆರ್ಚಸ್ ಮೇಲೆ ವರ್ಕ್ ಮಾಡಬೇಕಾದ್ರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಆಲ್ಮೋಸ್ಟ್ ರೌಂಡ್ ಫಿನಿಶಿಂಗ್ ಕೊಡ್ತೀವಿ. ಬಟ್ ಈ ಡಿಸೈನಲ್ಲಿ ಡಿಫ್ರೆಂಟ್ ಆಗಿರುವಂಥ ಒಂದು ಫಿನಿಶಿಂಗ್ ಲುಕ್ಕನ್ನು ನಾನು ಟ್ರೈ ಮಾಡಿದ್ದೀನಿ. ಸೊ ನೀವು ಕೂಡ ಈ ಡಿಸೈನ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಡಿಸೈನನ್ನು ಇನ್ನೂ ಸ್ವಲ್ಪ ಡೀಟೇಲಾಗಿ ಅಬ್ಸರ್ವ್ ಮಾಡಿದ್ರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಆಲ್ಮೋಸ್ಟ್ ಸಮ್ವಾಟ್ ಲೈಕ್ ಜಾಮೆಟ್ರಿಕ್ ಶೇಪಲ್ಲಿ ಫಿನಿಶಿಂಗ್ ಬರ್ತಾ ಇದೆ. ಸಮ್ವಾಟ್ ಲೈಕ್ ವಿ ಶೇಪ್ ಅಂತ ಕರಿಬೋದು, ಆರಲ್ಸ್ ಟ್ರಯಾಂಗಲ್ ಶೇಪ್ ಅಂತ ಕೂಡ ನೀವು ಕರಿಬೋದು. ಸೊ ಈ ಥರ ಜಾಮೆಟ್ರಿಕ್ ಶೇಪ್ಸ್ ಇರೋವಂಥದ್ದು ಆಲ್ಮೋಸ್ಟ್ ಇವಾಗ ಸ್ಯಾರೀಸಲ್ಲೆಲ್ಲ ಟ್ರೆಂಡಿಂಗ್ ಇದೆ. ಸೊ ಆ ಥರ ಪ್ರಿಂಟ್ಸ್ ಇರೋ ಸ್ಯಾರೀಸ್ಗೆ ಈ ಡಿಸೈನ್ನ ಟ್ರೈ ಮಾಡಿ, ಖಂಡಿತ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ನನ್ನ ಹತ್ರ ಯಾವುದಾದ್ರೂ ಆ ರೀತಿ ಸ್ಯಾರೀಸ್ ಬಂದರೆ ನಾನು ಖಂಡಿತ ಈ ಡಿಸೈನ್ನ ಟ್ರೈ ಮಾಡಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ. ಕಮ್ಯುನಿಟಿ ಟ್ಯಾಬಲ್ಲಿ ಅಪ್ಲೋಡ್ ಮಾಡ್ತೀನಿ, ಸೊ ನೀವು ಚೆಕ್ ಮಾಡ್ಕೊಬೋದು. ಮತ್ತು ಇನ್ನೂ 2 ಸಲ ಈ ರೀತಿ ನಾವು ವರ್ಕ್ ಮಾಡಬೇಕು. ಇನ್ನು 1 ಸಲ ವರ್ಕ್ ಮಾಡೋಣ. 2 ಚೈನ್ಸ್ ಹಾಕಿ ಲಾಸ್ಟ್ ತ್ರಿಬಲ್ ಕ್ರೋಶೆಟ್ ಆದಮೇಲೆ ಒಂದು ಗ್ಯಾಪ್ ಇರುತ್ತೆ ಅಲ್ವಾ, ಆ ಗ್ಯಾಪಲ್ಲಿ ನಾವು ಕಂಬನ ಮಾಡಬೇಕು. ಸೊ ಕಂಬ ವರ್ಕ್ ಮಾಡಿ ಪಿಕೋ ಮಾಡ್ಕೊಳ್ಳೋಣ. ಕಂಬದ ಲೆಂತನ್ನು ಜಾಸ್ತಿ ಉದ್ದಕ್ಕೆ ಮಾಡ್ಕೊಳೋದಕ್ಕೆ ಹೋಗಬೇಡಿ, ಒಂದು ನಾರ್ಮಲ್ ರೇಂಜಲ್ಲಿರಲಿ ಸಾಕು. ಬಿಕಾಸ್ ತುಂಬಾ ಉದ್ದ ಇದ್ದರೂ ಡಿಸೈನ್ ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ನಾನು ಒಂದು ಮೀಡಿಯಮ್ ಲೆಂತಲ್ಲಿ ಕಂಬನ ವರ್ಕ್ ಮಾಡ್ಕೊಂಡಿದ್ದೀನಿ. ಪಿಕೋ ಆದಮೇಲೆ ಆ ಕಂಬಕ್ಕೆ 3 ಸಿಂಗಲ್ ಕ್ರೋಶೆಟ್ಸ್ನ ವರ್ಕ್ ಮಾಡಿದ್ರೆ ಇದು ಕಂಪ್ಲೀಟ್ ಆಗುತ್ತೆ. ನೋಡ್ತಾ ಇದ್ದೀರಲ್ವ, ಈ ರೀತಿ ಬಂದಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ನೆಕ್ಸ್ಟ್ ಇವಾಗ ಇದನ್ನು ಡೈರೆಕ್ಟಾಗಿ ನೆಕ್ಸ್ಟ್ 4 ಚೈನ್ ಬ್ಲಾಕ್ ಏನಿದೆ ಆ ಬ್ಲಾಕಿಗೆ 3 ಅಥವಾ 4 ಸಿಂಗಲ್ ಕ್ರೋಶೆಟ್ಸ್ನ ವರ್ಕ್ ಮಾಡ್ಕೊತಾ ಕಂಟಿನ್ಯೂ ಮಾಡಬೇಕು. ನಾನಿಲ್ಲಿ 4 ಸಿಂಗಲ್ ಕ್ರೋಶೆಟ್ಸ್ನ ವರ್ಕ್ ಮಾಡ್ತೀನಿ. ಸೊ ಆರ್ಚಲ್ಲಿ ಎಲ್ಲೂ ಕೂಡ ಫೋಲ್ಡಿಂಗು ಬರೋದಿಲ್ಲ, ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. 4 ಸಿಂಗಲ್ ಕ್ರೋಶೆಟ್ಸ್ ಆದಮೇಲೆ ಅಲ್ಲಿಂದನೇ ಡೈರೆಕ್ಟಾಗಿ ಫಸ್ಟ್ ತ್ರಿಬಲ್ ಕ್ರೋಶೆಟ್ಗೆ ಮುಂಚೆ ಒಂದು ಗ್ಯಾಪ್ ಇರುತ್ತೆ ಅಲ್ವಾ, ಆ ಗ್ಯಾಪಲ್ಲಿ ಒಂದು ಲಾಕನ್ನು ಮಾಡಬೇಕು. ಲಾಕ್ ಆರ್ ಸಿಂಗಲ್ ಕ್ರೋಶೆಟ್. ಅದಾದಮೇಲೆ ಪಿಕೋ ಆದಮೇಲೆ ಒಂದು ಗ್ಯಾಪ್ ಇರುತ್ತೆ, ಆ ಗ್ಯಾಪಲ್ಲಿ ಹೋಗಿ ಕಂಬನ ವರ್ಕ್ ಮಾಡಬೇಕು. ಸೊ ಕಂಬ ವರ್ಕ್ ಮಾಡಿದ್ಮೇಲೆ ಇಲ್ಲಿಂದ ಡಿಸೈನು ಸೇಮ್ ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಆಗುತ್ತೆ. ಅಂದರೆ ಫಸ್ಟ್ ಆರ್ಚ್ ಯಾವ ಥರ ಮಾಡಿದ್ದೀನಿ ಅದೇ ರೀತಿ ಡಿಸೈನು ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್. ಸೊ ನಾನು ಈ ಆರ್ಚನ್ನು ವರ್ಕ್ ಮಾಡಿ ತೋರಿಸ್ತಾ ಇಲ್ಲ. ಯಾರಿಗಾದರೂ ಗೊತ್ತಾಗಲಿಲ್ಲ ಅಂದರೆ ಫಸ್ಟ್ ಆರ್ಚನ್ನು ರೆಫರ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗೋಗುತ್ತೆ. ಇನ್ ಡೀಟೇಲಾಗಿ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ.
ಸೊ 3 ಸಿಂಗಲ್ ಕ್ರೋಶೆಟ್ಸ್ ಆದಮೇಲೆ ಮತ್ತೆ ಎಲ್ಲಿ ಕಂಬ ಮಾಡಿರ್ತೀವೋ ಅದೇ ಜಾಗದಲ್ಲಿ ಹೋಗಿ ಒಂದು ಲಾಕನ್ನು ಮಾಡಬೇಕು. ಸೊ ಇದೇ ರೀತಿ ನಾನು ಈ ಆರ್ಚ್ ಮೇಲೇನೂ 6 ಸಲ ಈ ಥರ ವರ್ಕ್ ಮಾಡ್ತೀನಿ ಆ್ಯಂಡ್ ಡಿಸೈನ ಕಂಪ್ಲೀಟ್ ಮಾಡ್ತೀನಿ. ಕಂಪ್ಲೀಟ್ ಆದಮೇಲೆ ಫೈನಲಾಗಿ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ. ಸೊ ಇದು ಇವತ್ತು ಹಾಕಿರೋ ಡಿಸೈನಿನ ಫೈನಲ್ ಲುಕ್ ಫ್ರೆಂಡ್ಸ್. ಇಲ್ಲಿ ನಾನು ಕುಚ್ಚನ್ನು ಟೈ ಮಾಡಿಲ್ಲ. ಒಂದು ವೇಳೆ ನಿಮಗೆ ಕುಚ್ಚು ಬೇಕು ಅಂತ ಹೇಳಿದ್ರೆ ಬೀಡ್ ಆದಮೇಲೆ ನಾನೇನು 3 ಸಲ 4 ಚೈನನ್ನು ವರ್ಕ್ ಮಾಡಿದ್ದೀನಿ, ಅದರ ಬದಲು ನೀವು 5 ಸಲ 4 ಚೈನ್ಸನ್ನು ವರ್ಕ್ ಮಾಡ್ಕೊಬೇಕು. ಸೊ 5 ಸಲ 4 ಚೈನ್ಸನ್ನು ವರ್ಕ್ ಮಾಡಿದಾಗ 3rd ಚೈನ್ಗೆ ನೀವು ಕುಚ್ಚನ್ನು ಟೈ ಮಾಡ್ಬೋದು. ಬಟ್ ಕುಚ್ಚು ಇಲ್ಲ ಅಂದ್ರೂ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಜೊತೆಗೆ ಹೊಸಬ್ರು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ವೀಡಿಯೋ ಹಾಕಿದಾಗೆಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರ್ತಾ ಇರುತ್ತೆ. ನೀವು ನನ್ನ ಯಾವ ವೀಡಿಯೋ ಕೂಡ ಮಿಸ್ ಮಾಡೋದಿಲ್ಲ. ನೆಕ್ಸ್ಟ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಸಿ ಯು ಸೂನ್ ಗೈಸ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.